ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ಆಂಜನೇಯನಿಗೆ ಪ್ರಿಯವಾದ ವೀಳ್ಯದೆಲೆ ಹಾರನ ತುಂಬ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ತಡ ಯಾಕೆ ಮಾಡೋದು. ನಾನು ಮೊದಲು ವೀಳ್ಯದೆಲೆನ ತೊಗೊಂಡಿದ್ದೀನಿ. ನೋಡಿ, ಒಂದೆರಡು ಕಟ್ಟು ವೀಳ್ಯದೆಲೆ ತೊಗೊಬೇಕಾಗುತ್ತೆ. ಇಷ್ಟು ನಾವು ಹಾರ ಮಾಡಬೇಕು ಅಂದರೆ ಒಂದೆರಡು ಕಟ್ಟು ತೊಗೊಂಡು ಅದರೊಳಗೆ ಚೆನ್ನಾಗಿರೋದು ಒಡೆದಲೇ ಇರೋ ಎಲೆಗಳನ್ನ ತಗೊಂಡು ನೋಡಿ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಶುದ್ಧ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೋಡಿ ತೊಟ್ಟಿದೆಯಲ್ಲ, ತೊಟ್ಟನ್ನೆಲ್ಲ ನೀಟಾಗಿ ಈ ರೀತಿ ಎಲ್ಲನ ತಗೊಬೇಕಾಗುತ್ತೆ. ನೀವು ಸಿಜರಲ್ಲಿ ತಗೊಬೇಕು ಅಂದರೆ ಸಿಜರಲ್ಲಿ ತಗೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ನಾವು ನೀಟಾಗಿ ಬಿಡಿಸ್ತೀವಿ ಅಂದರೆ ಮಾತ್ರ ನೀವು ನೀಟಾಗಿ ಕೈಯಿಂದ ತೆಗೀರಿ, ಇಲ್ಲಾಂದರೆ ಸಿಜರಿಂದ ಕಟ್ ಮಾಡ್ಕೊಳ್ಳಿ. ಆ ಬುಡದವರೆಗೂ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲನ ಏನು ಒರೆಸೋ ಅವಶ್ಯಕತೆ ಇರೋದಿಲ್ಲ ಎಲೆನ. ನಾನು ಸೂಜಿ ದಾರನ ಒಂದು ಸ್ವಲ್ಪ ಜಾಸ್ತಿ ದಾರನ ತೊಗೊಂಡು ನೋಡಿ ಇಷ್ಟು ದೊಡ್ಡ ದಾರ ತೊಗೊಂಡಿದ್ದೀನಿ. ಈ ಥರ ತೊಗೊಂಡು ಒಂದು ಸ್ವಲ್ಪ ಜಾಗನ ಬಿಟ್ಟಿದ್ದೀನಿ, ದಾರನ ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ಏಕೆಂದರೆ ಲಾಸ್ಟಿಗೆ ಕಟ್ಟೋದಕ್ಕೆಲ್ಲ ಬೇಕಾಗುತ್ತಲ್ವ. ಅದಾದಮೇಲೆ ನೋಡಿ ಈ ಎಲೆನ ಮಡ್ಚ್ಕೊಬೇಕಾಗುತ್ತೆ. ಉಲ್ಟಾ ಮಡ್ಚ್ಕೊಬೇಡಿ, ನೋಡಿ ಸೀದಾ ಮಡ್ಚ್ಕೊಂಡು ಒಂದು ಎಲೆನ ನೋಡಿ ದಾರದಿಂದ ಮಧ್ಯಭಾಗದಲ್ಲಿ ಒಂದೂವರೆ ಇಂಚು ನಾನು ಜಾಗ ಬಿಟ್ಟಿದ್ದೀನಿ. ಬುಡದಿಂದ ಒಂದೂವರೆ ಇಂಚು ಬಿಟ್ಬಿಟ್ಟು ಮತ್ತು ಮೇಲಿಂದ ಇದೆಯಲ್ವಾ ಬುಡದಿಂದ ಕರೆಕ್ಟಾಗಿ ಇಟ್ಕೊಬೇಕಾಗುತ್ತೆ. ತುದಿ ಎಷ್ಟನ ಇರಲಿ, ಹಿಂದೆ ಮುಂದೆ ಇದ್ರೂ ನಡೆಯುತ್ತೆ, ಎಲ್ಲ ಎಲೆಗಳೂ ಕರೆಕ್ಟಾಗಿ ಸಿಗೋದಿಲ್ವಲ್ಲ. ಹಾಗಾಗಿ ಬುಡ ಮಾತ್ರ ನಾವು ಕರೆಕ್ಟಾಗಿ ಇಟ್ಕೊಂಡು ಒಂದು ಅರ್ಧ ಇಂಚು ಒಳಗಡೆನೇ ಎಲೆನ ನೋಡಿ ಈ ರೀತಿ ಪೋಣಿಸ್ಕೊಬೇಕಾಗುತ್ತೆ. ದಾರದಿಂದ ನೋಡಿ ಈ ರೀತಿ ಪೋಣಿಸ್ಕೊಳೋದು. ನೋಡಿ ಈ ಥರ ಎಲೆನ ಮಡ್ಚ್ಕೊಂಡು ನೋಡಿ ಒಂದೇ ಸಮನಾಗಿ ನಾನು ಬುಡ ಮಾತ್ರ ಒಂದೇ ಸಮನಾಗಿ ಇಟ್ಕೊಂಡು ಅರ್ಧ ಮಡ್ಚ್ಕೊಂಡಾದಮೇಲೆ ಒಂದು ಅರ್ಧ ಇಂಚು ನಾನು ಒಳಗಡೆ ಮಧ್ಯಭಾಗದಲ್ಲಿ ನೋಡಿ ಈ ರೀತಿ ಎಲ್ಲ ಮಡ್ಚಿ ಹೊಲ್ಕೊತಾ ಇದ್ದೀನಿ. ಚೆನ್ನಾಗಿ ನೋಡಿ ಈ ಥರ ಪೋಣಿಸ್ಕೊಬೇಕಾಗುತ್ತೆ. ನೋಡಿ ಇದೇ ರೀತಿ ನೀಟಾಗಿ ಪೋಣಿಸ್ಕೊಬೇಕು. ಒಂದು ಸ್ವಲ್ಪ ಎಲೆಗೆಲ್ಲನ ದಾರ ಸಿಗಾಕೊಳ್ಳುತ್ತೆ. ಯಾಕೆ ಅಂತಂದರೆ ನಾವು ತುಂಬ ಉದ್ದ ತೊಗೊಂಡಿರ್ತೀವಲ್ಲ, ಮತ್ತೆ ಗಂಟಾಕಬಾರ್ದು ಅಂತಂದ್ಬಿಟ್ಟು ನೋಡಿಕೊಂಡು ನೀಟಾಗಿ ನೋಡಿ ಈ ರೀತಿ ಏರಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಸಿಗಾಕೊಳ್ಳುತ್ತೆ, ಒಂದು ಸ್ವಲ್ಪ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಸಿಗಾಕೊಂಡಾಗ ಒಂದು ಸ್ವಲ್ಪ ಎಲೆ ಹರಿದೋಗ್ಬಿಡುತ್ತೆ. ಕೌಂಟ್ ಮಾಡಿಬಿಟ್ಟು ನಾವು ಎಲೆ ತೊಗೊಂಡಿರ್ತೀವಿ. 108 ಮಾಡಬೇಕು ಅಂದರೆ 108, ಇಲ್ಲ ಅಂತಂದರೆ 54 ಆಗಲಿಲ್ಲ ಅಂತಂದರೆ ಈಗ 63, 72 ಈ ಥರ ಎಲ್ಲ ತೊಗೊಂಡ್ರೆ 9 ಬರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು, ಇಲ್ಲ ಅಂತಂದರೆ ಮನಸ್ಸಿಗೆ ಬಂದಷ್ಟು ಸಿಕ್ಕದಷ್ಟು ಎಲೆ, ಒಂದೆರಡು ಕಟ್ಟು ಎಲೆ ತೊಗೊಂಡಾಗ ತುಂಬ ಚೆನ್ನಾಗಿರೋ ಎಲೆಗಳನ್ನ ಸಿಕ್ಕದಷ್ಟು ಮಾಡ್ಕೊಬೋದು. ಇಷ್ಟುದ್ದ ಮಾಡ್ಕೊಬೇಕು ಹಾರನ ಅಂತಂದ್ಬಿಟ್ಟು ಆ ಥರ ಮಾಡಿಕೊಂಡು ನಡೆಯುತ್ತೆ. ನಮಗೆ ಇಷ್ಟೇ ಎಲೆಯಿಂದ ಹಾರ ಮಾಡಬೇಕು ಅಂತಲೂ ಏನಿಲ್ಲ. ಆರಿಸ್ಕೊಂಡಿರೋರು 108, 54 ಈ ಥರ 9 ಬರೋ ಅಂಕಿ ನೋಡಿಕೊಂಡು ಮಾಡ್ತಾರೆ. ನೋಡಿ ಈ ರೀತಿ ನಾನು ಇಷ್ಟು ಉದ್ದ ತೊಗೊಂಡಿದ್ದೀನಿ. ನೋಡ್ತಾ ಇರಿ, ಎಳಿತಾ ಇದ್ದರೆ ದಾರ ಬರ್ತಲೇ ಇದೆ. ಯಾಕೆಂದರೆ ಒಂದೇ ಹಾರನ ಒಂದೇ ದಾರದಿಂದ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡಿದ್ದೀನಿ. ಒಂದು ಕಡೆ ಸೈಡು ಒಂದು ದಾರದಿಂದ, ಇನ್ನೊಂದು ಕಡೆ ಸೈಡು ಒಂದು ದಾರದಿಂದ ತೊಗೊಂಡು ಅದನ್ನೇನು ಗಂಟು ಹಾಕ್ಕೊಂಡಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಎಳ್ಕೊಳ್ಳುತ್ತೆ. ನೋಡಿಕೊಂಡು ನಿಧಾನವಾಗಿ ಒಂದೆರಡು ಮೂರು ಎಲೆನ ನಾವು ಏರ್ಸೋದ್ರೊಳಗಡೆ ನಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಎಲ್ಲ ಒಂದೇ ಥರ ಎಲ್ಲ ಎಲೆಗಳ್ನ ಜೋಡಿಸಿ ಈ ಥರ ಇಟ್ಕೊಂಡಿದ್ದೀನಿ ನಾನು. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಅದರೊಳಗೂ ನಮಗೆ ಬೇಕು ಅಂದರೆ ಸಾವಂತಿಗೆ ಹೂವು ಹಾಕ್ಕೊಬೋದು, ಇಲ್ಲಾಂತಂದರೆ ಗುಲಾಬಿ ಹೂವು, ಸಣ್ಣ ಸಣ್ಣ ಹೂವು ಇರ್ತದಲ್ಲ ಆ ಹೂವುಗಳ್ನ ಹಾಕ್ಕೊಬೋದು. ಇಲ್ಲಾಂದರೆ ಮಿಕ್ಸ್ ಮಾಡಿಕೊಂಡು ಗುಲಾಬಿ ಹೂವು, ಸಾವಂತಿಗೆ ಹೂವು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಬೋದು. ನಾನು ಇಲ್ಲಿ ಸಾವಂತಿಗೆ ಹೂವನ್ನ ತೊಗೊಂಡು ಇದರಿಂದ ಹಾರನ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಎಲ್ಲ ಹಾರನೆಲ್ಲನ ಎಣಿಸ್ಕೊಂಡಾದ್ಮೇಲೆ ಎಲೆನ ನೋಡಿ ಈ ಥರ ಎಲ್ಲನ ಹಾರನ ಎಷ್ಟು ಬೇಕೋ ಅಷ್ಟು ಆ ಥರ ಮಾಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ರ ಮೇಲೆ ಒಂದು ಎಲೆ ಬರೋ ಹಾಗೆ ನಾವು ಏರಿಸ್ಕೊಬೇಕಾಗುತ್ತೆ. ನೋಡಿದ್ರೆ ಕಾಣಿಸ್ತಾ ಇದೆ ನೋಡಿ, ಒಂದ್ರ ಮೇಲೆ ಒಂದು ಎಲೆ ಬರೋ ಹಾಗೆ ಏರಿಸ್ಕೊಂಡಿದ್ದೀನಿ. ಈ ಥರ ಏರಿಸ್ಕೊಂಡ್ರೆ ಆ ಕಡೆ ಈ ಕಡೆ ಎಲ್ಲ ಎಲೆಗಳೆಲ್ಲ ಹೋಗೋದಿಲ್ಲ. ಇಲ್ಲಿ ಸಾವಂತಿಗೆ ಹೂವು ತೊಗೊಂಡಿದ್ದೀನಿ, ಎಲ್ಲ ತೊಟ್ಟೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ತೊಟ್ಟುಗಳು ಬಿಡಿಸಿಟ್ಕೊಂಡು ಚೆನ್ನಾಗಿರೋ ಹೂವನ್ನು ಒಂದೇ ಸಮನಾಗಿರಬೇಕು, ಆದಷ್ಟು ಒಂದೇ ಸಮನಾಗಿರೋ ಹೂವನ್ನು ತೊಗೊಂಡು ಮತ್ತೆ ಸೂಜಿ ದಾರನ ಪೊಣಿಸ್ಕೊಬೇಕಾಗುತ್ತೆ. ಇವಾಗ ಗಂಟು ಹಾಕ್ಕೊಂಡ್ರೂ ನಡೆಯುತ್ತೆ, ಸೂಜಿಗೆ ಇನ್ನು ಬೇರೆ ದಾರನ ಗಂಟು ಹಾಕ್ಕೊಂಡ್ರೂ ನಡೆಯುತ್ತೆ. ಯಾಕೆಂತಂದರೆ ಆವಾಗ ಅಂದರೆ ಒಂದೇ ದಾರದಲ್ಲಿ ಪೊಣಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವಾಗ ಗಂಟು ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ. ಇವಾಗ ಗಂಟು ಹಾಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಏನು ಈ ಥರ ಕಾಣಿಸೋದಿಲ್ಲ. ಈಗ ಮೇಲ್ಭಾಗದಲ್ಲಿ ಒಂದು ಹೂವು ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಹೂವು ಇಟ್ಕೊಬೇಕಾಗುತ್ತೆ. ನೋಡಿ ಈ ಥರ ಇಟ್ಬಿಟ್ಟು ಮೇಲ್ಭಾಗದ ಹೂವದಿಂದ ನಾನು ಸೂಜಿನ ಕೆಳಭಾಗಕ್ಕೆ ಏರಿಸ್ಬಿಟ್ಟು ಮತ್ತೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ತಗೊತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಹೂವು ಇಟ್ಕೊಬೇಕಾಗುತ್ತೆ. ಒಂದ್ರ ಪಕ್ಕ ಒಂದು ಹೂವು ಕರೆಕ್ಟ್
ಕರೆಕ್ಟಾಗಿ ನಾವು ಹಾರ ಎಷ್ಟು ಚೆನ್ನಾಗಿ ಬರುತ್ತೋ ಆ ಥರ ಮಾಡ್ಬೋದು. ಒಂದ್ರ ಪಕ್ಕ ಒಂದು ಆದಷ್ಟು ಹತ್ರದಲ್ಲಿ ಇಟ್ಕೊಂಡು ಮಾಡಿದ್ರೆ ಆ ಥರ ಮಾಡ್ಕೊಬೋದು. ನೋಡಿ ವೀಳ್ಯದಲ್ಲಿ ಮಧ್ಯದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ನೋಡಿ ಮಧ್ಯದಲ್ಲೇ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ತುದಿ ಭಾಗದಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕೆಳಗಡೆ ಎಲೆಗಳು ಬುಡದಲ್ಲಿ ಎಲೆಗಳೆಲ್ಲ ಒಂದೇ ಸಮನಾಗಿದ್ದು ತುದಿಲಿ ಒಂದು ಸ್ವಲ್ಪ ಆ ಥರ ಈ ಥರ ಇದ್ರೂ ನಡೆಯುತ್ತೆ. ಒಂದು ಉದ್ದ ಒಂದು ತುಂಡ ಇರುತ್ತಲ್ವ, ಇದ್ರೂ ನಡೆಯುತ್ತೆ. ನೋಡಿ ಹೀಗೆ ನಾನು ಫಸ್ಟೇ ಹಾರ ಥರನ ಏರಿಸ್ಕೊಂಬಿಟ್ಟು ಅದನ್ನು ಸೆಟ್ ಮಾಡ್ಕೊಂಡಾದಮೇಲೆ ಒಂದೊಂದೇ ಹೂವನ್ನ ತಗೊಂಡು ನೋಡಿ ಈ ಥರ ಏರಿಸ್ಕೊತಾ ಇದ್ದೀನಿ. ಮೇಲ್ಭಾಗದಲ್ಲಿ ಎಲೆಯ ಮೇಲ್ಭಾಗದಲ್ಲಿ ಒಂದು ಹೂವು ಇಟ್ಬಿಟ್ಟು ಮೇಲ್ಗಡೆಯಿಂದ ಫಸ್ಟು ಪೋಣಿಸ್ಕೊಬೇಕಾಗುತ್ತೆ, ಆಮೇಲೆ ಕೆಳಗಡೆಯಿಂದ ಇಟ್ಕೊಂಡ್ರೆ ಸಾಕು. ಕೆಳಗಡೆಯಿಂದ ಮತ್ತೆ ಏರಿಸ್ಕೊಂಡ್ರೆ ಮತ್ತೆ ಇನ್ನೊಂದು ಹೂವು ಇಡೋದಕ್ಕೆ ಈಸಿ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ವಾ. ನೋಡಿ ಇಷ್ಟು ಸಿಂಪಲಾಗಿ ಮಾಡ್ಕೊಬೋದು. ನಾವು ಹರಕೆ ಕಟ್ಕೊಂಡಿದ್ರೆ, ಇಲ್ಲಾಂತಂದರೆ ಮನಸ್ಸಿಗೆ ಏನಾದ್ರೂ ಬೇಸರ ಆದಾಗ ಈ ಥರ ಎಲ್ಲನ ನಾವು ಮಾಡಿಬಿಟ್ಟು ನಾವು ಆಂಜನೇಯಂಗೆ ಕೊಟ್ಟರೆ ಶಕ್ತಿ ಕೊಡ್ತಾನೆ, ಹಾಗೆ ಬುದ್ಧಿನೂ ಕೊಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿದ್ರೂ ತುಂಬ ಬ್ಯೂಟಿಫುಲ್ಲಾಗಿ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ವೀಳ್ಯದೆಲೆ ಹಾರನ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೋಡಿ ಹೀಗೆ ನಾನು 54 ಇದು ಎಲೆಯಿಂದ ತೊಗೊಂಡಿರೋದಕ್ಕೆ ಇಷ್ಟು ಬಂದಿದೆ. ನಿಮ್ಗೆ ಬೇಕು ಅಂದರೆ 108 ಬೇಕು ಅಂದರೆ ಇನ್ನೂ ದೊಡ್ಡದಾಗುತ್ತೆ, ಇದಕ್ಕೆ ಡಬಲ್ ಆಗುತ್ತೆ. ಮತ್ತು ಎಲೆಗಳು ಅಗಲ ಇದ್ದಷ್ಟು ಒಂದು ಸ್ವಲ್ಪ ಹಾರ ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. ಎಲೆಗಳು ಸಣ್ಣ ಇದ್ದಷ್ಟು ಹಾರಗಳು ಒಂದು ಸ್ವಲ್ಪ ಡೌನ್ ಆಗಿ ಅಂದರೆ ಕಮ್ಮಿ ಆಗುತ್ತೆ ಅಷ್ಟೇ. ನಾನು ಇದು ಮೀಡಿಯಮ್ ಎಲೆ ತೊಗೊಂಡಿರೋದು. ಬೇಕು ಅಂದರೆ ಒಂದು ಸ್ವಲ್ಪ ಕಪ್ಪು ಕಲರ್ ಇರ್ತಲ್ಲ, ಗ್ರೀನ್ ಕಲರು, ಅದನ್ನು ತೊಗೊಂಡ್ರು ನಡೆಯುತ್ತೆ. ಇದು ಒಂದು ಸ್ವಲ್ಪ ನಾನು ಮಿಕ್ಸ್ ಇದೆ, ಆದಷ್ಟು ವೈಟ್ ಇರೋ ಎಲೆನೇ ತೊಗೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಆಯಿತಾ, ಚೆನ್ನಾಗೆಲ್ಲ ಜೋಡಿಸ್ಕೊಂಡಿದ್ದೀನ. ಎಲೆ ಜೋಡಿಸ್ಕೊಂಡಾದ್ಮೇಲೆ ಈಗ ವೀಳ್ಯದೆಲೆ ಮೇಲುಗಡೆ ಸಾವಂತಿಗೆ ಹೂವನ್ನ ಇಟ್ಬಿಟ್ಟು ಅದನ್ನೆಲ್ಲ ನೀಟಾಗೆಲ್ಲ ಹೊಲ್ದ್ಕೊಂಡಿದ್ದೀರ. ಈಗ ಮಧ್ಯದಲ್ಲಿ ಒಂದು 3 ಗುಲಾಬಿ ಹೂವನ್ನ ತೊಗೊಂಡು ನೋಡಿ ಈ ಥರ ನೀಟಾಗಿ ಅದನ್ನು ಜೋಡಿಸ್ಕೊಬೇಕಾಗುತ್ತೆ. ಫಸ್ಟ್ ತೊಟ್ಟಿಂದನೇ ಎಣ್ಕೊಳ್ಳಿ, ತೊಟ್ಟಿಂದನ ಸೇರಿಸ್ಬಿಟ್ಟು ಎಣಿಯೋದ್ರಿಂದ ಅದು ಒಲೆಯೋದ್ರಿಂದ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಜರುಗೋದಿಲ್ಲ. ನೀಟಾಗಿ ನೋಡಿ ಈ ಥರ ಎಣ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ಬೇಕು ಅಂದರೆ ಇನ್ನೊಂದು 2 ಹೂವು ಹಾಕ್ಕೊತಾ ಇದ್ದೀನಿ. ನೀವು ಸಾಕು ಅಂದರೆ ಇಷ್ಟೇ ಸ್ಟಾಪ್ ಮಾಡ್ಕೊಳ್ಳಿ. ಆ ತೊಟ್ಟೆಲ್ಲ ಕಾಣಿಸ್ಬಾರ್ದು ಅಂತಂದರೆ ಇನ್ನೊಂದೆರಡು ಹೂವನ್ನ ಹಾಕ್ಕೊಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ, ಏಕೆಂದರೆ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ಮತ್ತು ಇದಕ್ಕೇನು ಕಲ್ತ್ಕೊಬೇಕು ಹಾಗೆ ಹೀಗೆ ಅಂತ ಏನಿಲ್ಲ. ಒಂದು ಸಲ ನೋಡಿಕೊಂಡ್ರೆ ಈ ವಿಡಿಯೋ ನೋಡಿಕೊಂಡ್ರೆ ಸಾಕಾಗುತ್ತೆ, ಗೊತ್ತಾಗುತ್ತೆ. ಅಷ್ಟು ನಾನು ನೀಟಾಗಿ ಆದಷ್ಟು ಸಾಧ್ಯವಾದಷ್ಟು ವಿಡಿಯೋನ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡಿ ಈಗ ಲಾಸ್ಟಿಗೆ ನಾನು ದಾರನ ಗಂಟು ಹಾಕ್ಬಿಟ್ಟು ಆ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಲಾಸ್ಟ್ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ನನಗಂತೂ ಹೂವಂತೂ ಈ ಮನಸ್ಸಿಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಹೂವನ್ನ ಎಣೆದ್ಬಿಟ್ರೆ ಆವಾಗ ಎಲೆ ಎಲ್ಲ ಜರ್ಕೋದಿಲ್ಲ, ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವತ್ತಿನ ವಿಡಿಯೋ ನಾನು ಮಾಡಿರೋ ಹಾರ ಇಷ್ಟ ಆಗಿದೆ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ದೇಶಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನೋಡಿ ಲಾಸ್ಟಿಗೆ ಈ ಥರ ಸುತ್ತಬಿಟ್ಟು ಒಂದು ಕವರ್ಗೆ ಹಾಕಿ ನೀಟಾಗಿ ಇಟ್ಬಿಟ್ರೆ ಅದು ಹಂಗೇ ಉಳ್ಕೊಳ್ಳುತ್ತೆ. ಈ ಹಾರ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟರೆ ದೇವಸ್ಥಾನದಲ್ಲಿ ಸ್ವಾಮಿಗೆ ಹಾಕ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.